Hello students, in the last session I already explained about some of the examples for writing an algorithm. Okay, today I am going to explain one more example for an algorithm, that is to find the Fibonacci of a number, how we should write the algorithm. Fibonacci means, first we should know what is the meaning of Fibonacci. Fibonacci of a number which includes the initial values 0 and 1. For getting the next number, we should add previous two numbers. Okay, first number is 0, second number is 1. 0 and 1 we should take first for finding the third number. First number is 0, second number is 1. For finding the third number, we should add these two previous numbers. 0 plus 1 is 1. The next number of this Fibonacci series is 1. For finding the next number in the Fibonacci series, again we should add the previous two numbers. This number as well as this number. 1 plus 1 is equals to 2. This is the next number in the Fibonacci series. Okay. Next we should add next previous two numbers. 2 plus 1 is equals to 3. Now the Fibonacci series is like this. Okay. 0, 1. These are the initial values of the Fibonacci series. For finding the next number in the Fibonacci series, we should add previous two values. 0 plus 1 is 1. For finding the next number in the Fibonacci series, again we should add the previous two numbers. 1 plus 1 is equals to 2. Now, for finding the next number in the Fibonacci series, we should add again those two previous numbers. Okay, these are 2 plus 1 becomes 3. This is nothing but the Fibonacci series. Fibonacci series. ಇಲ್ಲಿ ನೋಡಿ ಮಕ್ಕಳೇ, ನಾನು ಇವತ್ತು ಹೇಳ್ತಾ ಇರೋದು ಅಲ್ಗೋರಿದಮ್ ಯಾವುದು ಅಂತಂದ್ರೆ write an algorithm to find the Fibonacci series or Fibonacci of a particular number. ಹೌದಾ? Fibonacci ಅಂತಂದ್ರೆ ಏನು? Fibonacci ಅಂತಂದ್ರೆ ಏನು ಅಂತಂದ್ರೆ ನಾವು ಏನು ಮಾಡಬೇಕು, ಇನಿಷಿಯಲಿ ಎರಡು ವ್ಯಾಲ್ಯೂಸ್ ಅನ್ನು ತಗೋಬೇಕು. ಒಂದು 0 ಮತ್ತೆ ಇನ್ನೊಂದು 1. ಹೌದಾ? ಈ ಎರಡು ನಂಬರ್ಸ್ ಅನ್ನು ನಾನು ಇನಿಷಿಯಲಿ ತಗೊಂಡಾಗ ನೆಕ್ಸ್ಟ್ ನಂಬರ್ ಅನ್ನು ಹೇಗೆ ಫೈಂಡ್ ಮಾಡಬೇಕು? ಪ್ರೀವಿಯಸ್ ಟೂ ನಂಬರ್ಸ್ ಅನ್ನು ಆಡ್ ಮಾಡಬೇಕು. ಅಂದ್ರೆ ನಾನು ಇನಿಷಿಯಲಿ ತಗೊಂಡಿರ್ತಕ್ಕಂಥ 0 ಮತ್ತೆ 1 ಅನ್ನು ಏನು ಮಾಡಬೇಕು? ಆಡ್ ಮಾಡಬೇಕು. ಅದೇನಾಯ್ತು? 1 ಆಯ್ತು. ಅದೇ ರೀತಿ ನಾನು ನೆಕ್ಸ್ಟ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದಾಗ ಮತ್ತೆ ಪ್ರೀವಿಯಸ್ ಟೂ ನಂಬರ್ಸ್ ಅನ್ನ ಈಗ ನೋಡಿ ಆಲ್ರೆಡಿ 0 ಮತ್ತು 1 ಅನ್ನ ತಗೊಂಡಿದ್ದೀವಿ. ನೆಕ್ಸ್ಟ್ ನಂಬರ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು? 0 ಪ್ಲಸ್ 1 ಆಯ್ತು, ಅದರ ಆನ್ಸರ್ 1 ಆಯ್ತು. ಹೌದಾ? ಅದೇ ರೀತಿ ಮತ್ತೆ ನಾನು ನೆಕ್ಸ್ಟ್ ನಂಬರ್ ಅನ್ನ ಹೇಗೆ ಫೈಂಡ್ ಮಾಡಬೇಕು? ಪ್ರೀವಿಯಸ್ ಟೂ ನಂಬರ್ಸ್ ಅನ್ನ ಆಡ್ ಮಾಡಬೇಕು. 1 ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಏನಾಯ್ತು? 2 ಆಯ್ತು. ಅದೇ ರೀತಿ ನೆಕ್ಸ್ಟ್ ನಂಬರ್ ಅನ್ನ ನಾನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದಾಗ ಪ್ರೀವಿಯಸ್ ಟೂ ನಂಬರ್ಸ್ ಅನ್ನ ಆಡ್ ಮಾಡಬೇಕು. 1 plus 2 is equals to 3. ಮತ್ತೆ ನೆಕ್ಸ್ಟ್ ನಂಬರ್ ಅನ್ನ ಆಡ್ ಫೈಂಡ್ ಮಾಡಬೇಕಾಗಿತ್ತು ಅಂತಂದಾಗ ಮತ್ತೆ ಏನು ಮಾಡಬೇಕು? ಪ್ರೀವಿಯಸ್ ನಂಬರ್ಸ್ ಅನ್ನ ಆಡ್ ಮಾಡಬೇಕು. 2 plus 3 ಎಷ್ಟಾಯ್ತು ಮಕ್ಕಳೇ? 2 plus 3 is equals to 5. ಹೌದಾ? ಈ ರೀತಿ ನಾನು ಏನು ಮಾಡಬೇಕು? ಫಿಬೋನಸಿ ಸೀರೀಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಈಗ ನಾನು ಏನು ಮಾಡ್ತೀನಿ? ಈ ಫಿಬೋನಸಿ ಸೀರೀಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಒಂದು ಅಲ್ಗೋರಿದಮ್ ಇದೆ. ಆ ಅಲ್ಗೋರಿದಮ್ ಅನ್ನ ಬರೀತೀನಿ. ಹೌದಾ? Write an algorithm. Write an algorithm to find the Fibonacci series. Okay, write an algorithm to find the Fibonacci series. algorithm ಅನ್ನು ಹೇಗೆ ಬರೆಯಬೇಕು ಸೊಲ್ಯೂಷನ್ ಹೌದಾ
ನೆಕ್ಸ್ಟ್ ಸ್ಟೆಪ್ 2 ನಲ್ಲಿ ಏನು ಮಾಡಬೇಕು, ನಾನು ಇನ್ಪುಟ್ ಅನ್ನು ತಗೋಬೇಕು. ಇನ್ಪುಟ್ ಏನು ತಗೋತೀನಿ, n ಅಂತ ಹೇಳಿ ತಗೋತೀನಿ. n ಯಾಕೆ ತಗೋಬೇಕು ಅಂದಾಗ ನನಗೆ ಎಷ್ಟು ನಂಬರ್ಸ್ ಫಿಬೋನಸಿ ಸೀರೀಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋ ಲಿಮಿಟ್ ಗೊತ್ತಾಗಬೇಕು. ಹೌದಾ? n ಅಂತಂದ್ರೆ ನಾನು ಏನಂತ ತಗೋಬಹುದು, 5 ಅಂತ ಹೇಳಿ ತಗೋಬಹುದು. ಅಂದ್ರೆ 5 ಕೊಟ್ಟಾಗ ನನಗೆ ಫಿಬೋನಸಿ ಸೀರೀಸ್ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕೆ ನಾನು ಏನು ತಗೊಂಡಿದ್ದೀನಿ, n ಅಂತ ಹೇಳಿ ಒಂದು ಇನ್ಪುಟ್ ಅನ್ನ ತಗೊಂಡಿದ್ದೀನಿ. ಒಂದೇ ಒಂದು ಇನ್ಪುಟ್ ಸಾಕು ಇದಕ್ಕೆ ಫಿಬೋನಸಿ ಸೀರೀಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ. ಹೌದಾ? ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡಬೇಕು, ಇನಿಷಿಯಲೈಸೇಷನ್ ಮಾಡ್ಕೋಬೇಕು. ಅಂದ್ರೆ ಸ್ಟೆಪ್ 3 ನಲ್ಲಿ ಫಸ್ಟ್ ಈಸ್ ಈಕ್ವಲ್ಸ್ ಟು 0, ನೆಕ್ಸ್ಟ್ ಸೆಕೆಂಡ್ ಈಸ್ ಈಕ್ವಲ್ಸ್ ಟು 1, ನೆಕ್ಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಟು 2. ಹೌದಾ? ನೆಕ್ಸ್ಟ್ ಸ್ಟೆಪ್ 4 ಇಲ್ಲಿ ನೋಡಿ, ಫಸ್ಟ್ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳಿ ಬರ್ತಿದ್ದೀನಿ, ಸೆಕೆಂಡ್ ಈಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಬರ್ತಿದ್ದೀನಿ, ನೆಕ್ಸ್ಟ್ ಟರ್ಮ್ ಈಸ್ ಈಕ್ವಲ್ಸ್ ಟು 2 ಅಂತ ಹೇಳಿ ಬರ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಪ್ರಿಂಟ್ ಮಾಡ್ತಿದ್ದೀನಿ. PRINT, ಪ್ರಿಂಟ್ ಫಸ್ಟ್ ಕಾಮ ಸೆಕೆಂಡ್. ನೆಕ್ಸ್ಟ್ ನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಫಸ್ಟ್ ಮತ್ತೆ ಸೆಕೆಂಡ್ ಎರಡು ವೇರಿಯೇಬಲ್ ಅನ್ನ ಪ್ರಿಂಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನು ತಗೋತೀನಿ, ಈಗ ನೋಡಿ ಫಸ್ಟ್ ನಾನು ಏನು ಮಾಡಿದ್ದೀನಿ, ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ. ಯಾವ್ದನ್ನ, ಫಸ್ಟ್ ಈಸ್ ಈಕ್ವಲ್ಸ್ ಟು 0, ಸೆಕೆಂಡ್ ಈಸ್ ಈಕ್ವಲ್ಸ್ ಟು 1, ಟರ್ಮ್ ಈಸ್ ಈಕ್ವಲ್ಸ್ ಟು 2 ಅಂತ ಹೇಳಿ. ಹೌದಾ? ಇನಿಷಿಯಲೈಸೇಷನ್ ಮಾಡ್ಕೊಂಡಾಗ ನಾನು ಏನು ಮಾಡ್ತೀನಿ, ಫಸ್ಟ್ ಅಂತಕ್ಕಂಥ ವೇರಿಯೇಬಲ್ ಅನ್ನ ಪ್ರಿಂಟ್ ಮಾಡ್ತೀನಿ, ಮತ್ತೆ ಸೆಕೆಂಡ್ ಅಂತಕ್ಕಂಥ ವೇರಿಯೇಬಲ್ ಅನ್ನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಮಾಡೋದೇನು, ಥರ್ಡ್ ವೇರಿಯೇಬಲ್ ಅನ್ನ ಫೈಂಡ್ ಮಾಡ್ತೀನಿ. THIRD, ಥರ್ಡ್ ಈಸ್ ಈಕ್ವಲ್ಸ್ ಟು previous two numbers, first plus second. ಹೌದಾ? ನಾನು ಏನು ಮಾಡ್ತೀನಿ, ಸ್ಟೆಪ್ 5 ನಲ್ಲಿ ಥರ್ಡ್ ವೇರಿಯೇಬಲ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ಥರ್ಡ್ ವೇರಿಯೇಬಲ್ ಅನ್ನ ನಾನು ಹೇಗೆ ಫೈಂಡ್ ಔಟ್ ಮಾಡ್ತೀನಿ ಅಂತಂದಾಗ, ಫಸ್ಟ್ ಪ್ಲಸ್ ಸೆಕೆಂಡ್ ವೇರಿಯೇಬಲ್ಸ್ ಅನ್ನ ನಾನು ಏನು ಮಾಡ್ತೀನಿ, ಆಡ್ ಮಾಡ್ತೀನಿ. ಹೌದಾ? ನೆಕ್ಸ್ಟ್ ನಾನು ಏನು ಮಾಡಬೇಕು, ವೈಲ್ ಕಂಡೀಷನ್ ಅನ್ನ ಅಪ್ಲೈ ಮಾಡಬೇಕು. ವೈಲ್ ಕಂಡೀಷನ್ ನಲ್ಲಿ ನಾನು ಏನು ಬರೀತೀನಿ ಅಂತಂದ್ರೆ, ರಿಪೀಟ್ ವೈಲ್ term is less than or equal to n. ಹೌದಾ? ನಾನು ಏನು ಮಾಡ್ತೀನಿ, ರಿಪೀಟ್ ವೈಲ್ ನಲ್ಲಿ ಏನು ಮಾಡ್ತೀನಿ, term is less than or equal to n. ಇದಾದ ನಂತರ ನಾನು ಏನು ಮಾಡ್ತೀನಿ, ಇಲ್ಲಿ ಪ್ರಿಂಟ್ ಥರ್ಡ್. ಇಲ್ಲಿ ಏನು ಮಾಡ್ತೀನಿ, ನಾನು ಥರ್ಡ್ ವ್ಯಾಲ್ಯೂವನ್ನ ಪ್ರಿಂಟ್ ಮಾಡ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಮಾಡಿದ್ದೇನು, ಥರ್ಡ್ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಅಡಿಷನ್ ಮಾಡಿದಾಗ ಆ ನಂಬರ್ ನಮಗೆ ಥರ್ಡ್ ವೇರಿಯೇಬಲ್ ನಲ್ಲಿ ಪ್ರಿಂಟ್ ಆಗುತ್ತೆ ಮಾತ್ರ. ಅಂದ್ರೆ ಪ್ರಿಂಟ್ ಆಗಲ್ಲ, ಅಲ್ಲಿ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಅದನ್ನ ನಾನು ಏನು ಮಾಡ್ತೀನಿ, ಲೂಪ್ ಒಳಗಡೆ ಪ್ರಿಂಟ್ ಮಾಡ್ತೀನಿ. ಮತ್ತೆ ನಾನು ಏನು ಮಾಡ್ಕೋಬೇಕು, ಈಗ ಫಸ್ಟ್ ವ್ಯಾಲ್ಯೂನ ಮತ್ತೆ ಸೆಕೆಂಡ್ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ಕೊತೀನಿ ಮತ್ತೊಂದು ವ್ಯಾಲ್ಯೂಗೆ. ಹೌದಾ? ಅಂದ್ರೆ ಫಸ್ಟ್ ಈಕ್ವಲ್ ಟು ಸೆಕೆಂಡ್ ಅಂತ ಹೇಳಿ ತಗೋತೀನಿ, ಸೆಕೆಂಡ್ ಈಸ್ ಈಕ್ವಲ್ಸ್ ಟು ಥರ್ಡ್ ಅಂತ ಹೇಳಿ ತಗೋತೀನಿ. ಹೌದಾ? ಫಸ್ಟ್ ಈಕ್ವಲ್ ಟು ನಾನು ಏನು ತಗೊಂಡೆ, ಸೆಕೆಂಡ್ ಅಂತ ಹೇಳಿ ತಗೊಂಡೆ, ಸೆಕೆಂಡ್ ಈಸ್ ಈಕ್ವಲ್ಸ್ ಟು ಏನು ತಗೊಂಡಿದ್ದೀನಿ, ಥರ್ಡ್ ಅಂತ ಹೇಳಿ ತಗೊಂಡಿದ್ದೀನಿ. ಅಗೇನ್ ನಾನು ಏನು ಫೈಂಡ್ ಮಾಡಬೇಕು, ಥರ್ಡ್ ವ್ಯಾಲ್ಯೂವನ್ನ ಮತ್ತೆ ಫೈಂಡ್ ಔಟ್ ಮಾಡಬೇಕು. ನ್ಯೂ ಥರ್ಡ್ ವ್ಯಾಲ್ಯೂವನ್ನ ನಾನು ಹೇಗೆ ಮತ್ತೆ ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಪ್ಲಸ್ ಸೆಕೆಂಡ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಏನು ಮಾಡಬೇಕು, ನಾನು ಥರ್ಡ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು. ಥರ್ಡ್ ವ್ಯಾಲ್ಯೂವನ್ನ ಹೇಗೆ ಫೈಂಡ್ ಔಟ್ ಮಾಡ್ಕೋತೀನಿ, ಫಸ್ಟ್ ಪ್ಲಸ್ ಸೆಕೆಂಡ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೋತೀನಿ. ಈಗ ನಾನು ಏನು ಮಾಡಬೇಕು, ಟರ್ಮ್ ವ್ಯಾಲ್ಯೂವನ್ನ ಇನ್ಕ್ರಿಮೆಂಟ್ ಮಾಡಬೇಕು. ಟರ್ಮ್ ವ್ಯಾಲ್ಯೂವನ್ನ ಹೇಗೆ ಇನ್ಕ್ರಿಮೆಂಟ್
ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಸ್ಟೆಪ್ 7 ಅಲ್ಲಿ ನಾನು ಏನು ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ. ಓಕೆ, ದಿಸ್ ಈಸ್ ದ ಅಲ್ಗೋರಿದಮ್ ಟು ಫೈಂಡ್ ದ ಫಿಬೊನಾಸಿ ಸೀರೀಸ್ ಆರ್ ಎ to find the Fibonacci of a particular number. ಹೌದಾ? This algorithm states that find the value of the Fibonacci number. ಹೌದಾ? Fibonacci number value ನ ನಾನು ಏನು ಮಾಡ್ತೀನಿ ಫೈಂಡ್ ಔಟ್ ಮಾಡ್ತೀನಿ. ಈಗ ನೋಡಿ ಈ ಅಲ್ಗೋರಿದಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ is start. Next is input n. N is the one variable which is used for inputting the particular value. Next step is initialization step. First variable is equal to 0. The value 0 is assigned for the variable first. Second is equal to value 1. The 1 value is assigned for the variable second. Next third variable is equal to 2. The 2 value is stored in the variable term. Okay. Next step is print first comma second. In this step we are going to print the first and second variable values. Means first equal to 0. 0 is printed here as well as 1 is also printed here. Next step is fifth step, that is going to find the third variable. How we find the third variable here? Third is equals to first plus second. Right. Next step is I am going to take the value here. Y term is less than or equal to n. We should check the condition here. If this condition becomes true, these set of statements are executed until and unless this condition becomes false. Okay. These set of statements are executed repeatedly until and unless this condition becomes false. Right. How many steps are here? 1, 2, 3, 4, 5. 5 steps are here. First step is print third. The first statement is print third in the step 6. Okay. We should print the third value here. Again, we calculate the first value, second value. For finding the third value, first is nothing but the second value. Already we found the second value in the previous step. That second value is stored in the variable first. Next, we should find the value of second is equal to third. Already we found the third value in the previous step. So here third value is assigned for the variable second. Next, we should find the new third value using the formula third is equals to first plus second. Right. Next, we are going to increment the term value by 1. So term is equals to term plus 1. These steps are repeatedly executed until and unless this condition becomes false. Next step is stop or exit. This is end of this algorithm. ಇಲ್ಲಿ ನೋಡಿ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಲ್ಗೋರಿದಮ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಗೋರಿದಮ್ ಅನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ ಒಂದು ವ್ಯಾಲ್ಯೂನ ಇನ್ಪುಟ್ ಅಂತ ತಗೊಂಡಿದ್ದೀನಿ. ಅದು ಯಾವುದು ಅಂತಂದ್ರೆ n. ಹೌದಾ? n ವ್ಯಾಲ್ಯೂನ ಇನ್ಪುಟ್ ತಗೊಂಡಾಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಏನು ಮಾಡ್ತಿದ್ದೀನಿ ಮೂರು ಡಿಫರೆಂಟ್ ವೇರಿಯೇಬಲ್ಸ್ ಅನ್ನು ತಗೊಂಡಿದ್ದೀನಿ. ಒಂದು ವೇರಿಯೇಬಲ್ ಗೆ 0 ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಸೆಕೆಂಡ್ ವೇರಿಯೇಬಲ್ ಗೆ 1 ಅಂತ ಅಸೈನ್ ಮಾಡಿದ್ದೀನಿ ವ್ಯಾಲ್ಯೂನ. ಟರ್ಮ್ ವೇರಿಯೇಬಲ್ ಗೆ ವ್ಯಾಲ್ಯೂ 2 ಅಂತ ಅಸೈನ್ ಮಾಡ್ಕೊಂಡಿದ್ದೀನಿ. ಹೌದಾ? ಟರ್ಮ್ ವೇರಿಯೇಬಲ್ ಗೆ ವ್ಯಾಲ್ಯೂ 2 ಅಂತ ಅಸೈನ್ ಮಾಡಿದ್ದೀನಿ. ಅಂದ್ರೆ 2 is stored in the variable term ಅಂತ. ಈಗ ನಾನು ಸ್ಟೆಪ್ 4 ನಲ್ಲಿ ಏನು ಮಾಡ್ತಿದ್ದೀನಿ ಪ್ರಿಂಟ್ ಮಾಡ್ತಿದ್ದೀನಿ. ಏನನ್ನ ಪ್ರಿಂಟ್ ಮಾಡ್ತಿದ್ದೀನಿ? ಫಸ್ಟ್ ಮತ್ತೆ ಸೆಕೆಂಡ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಿದ್ದೀನಿ. ಅಂದ್ರೆ ಫಸ್ಟ್ is equals to 0 ಅಂತ ಹೇಳಿ ಪ್ರಿಂಟ್ ಆಗಬೇಕು. ಸೆಕೆಂಡ್ is equals to 1 ಅಂತ ಹೇಳಿ ಪ್ರಿಂಟ್ ಆಗಬೇಕು. ಹೌದಾ? ನೆಕ್ಸ್ಟ್ ನೋಡಿ ಸ್ಟೆಪ್ 5 ನಲ್ಲಿ ನಾನು ಮತ್ತೆ ಏನು ಮಾಡ್ತಿದ್ದೀನಿ ಥರ್ಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಿದ್ದೀನಿ. ಥರ್ಡ್ is equals to ನನಗೆ ಫಾರ್ಮುಲಾ ಏನಿದೆ ಫಸ್ಟ್ ಪ್ಲಸ್ ಸೆಕೆಂಡ್ ಇದೆ. ಥರ್ಡ್ is equals to ಫಸ್ಟ್ ಪ್ಲಸ್ ಸೆಕೆಂಡ್ ಆದಾಗ ಈ ನನ್ನ ಫಸ್ಟ್ ನಲ್ಲಿ ಎಷ್ಟು ವ್ಯಾಲ್ಯೂ ಇದೆ 0 ಇದೆ. ಸೆಕೆಂಡ್ ನಲ್ಲಿ ವ್ಯಾಲ್ಯೂ ನನಗೆ ಎಷ್ಟಿದೆ 1 ಇದೆ. ಸೊ 0 ಪ್ಲಸ್ 1 ಏನಾಗುತ್ತೆ ನನಗೆ 1 ಆಗುತ್ತೆ. ಥರ್ಡ್ ವ್ಯಾಲ್ಯೂ ನನಗೆ ಏನಂತ ಸ್ಟೋರ್ ಆಗುತ್ತೆ 1 ಅಂತ ಹೇಳಿ ಸ್ಟೋರ್ ಆಗುತ್ತೆ. ಇಲ್ಲಿ ಜಸ್ಟ್ ನಾನು ಸ್ಟೋರ್ ಮಾಡ್ತಿದ್ದೀನಿ. ಈ ಥರ್ಡ್ ವ್ಯಾಲ್ಯೂ ಅನ್ನು ಇಲ್ಲಿ ಎಲ್ಲೂ ಪ್ರಿಂಟ್ ಮಾಡ್ತಾ ಇಲ್ಲ. ಹೌದಾ? ನಾನು ನಿಮಗೆ ಎಕ್ಸಾಂಪಲ್ ಅಲ್ಲಿ ಪ್ಲೇಸ್ ಮಾಡಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟ್
ಮಾಡ್ತೀನಿ. If this condition becomes true, execute these set of statements repeatedly. ಅಂದ್ರೆ ಈ set of statements ಅನ್ನು ನಾನು repeated ಆಗಿ execution ಮಾಡಬೇಕು. How many times we should repeat all these statements? We should repeat all these statements until and unless this condition becomes false. ಈ ಕಂಡೀಷನ್ ನನಗೆ ಫಾಲ್ಸ್ ಆಗುವವರೆಗೂ ನಾನು ಏನು ಮಾಡಬೇಕು, ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಹೌದಾ? ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಏನಿದೆ ನನಗೆ, ಪ್ರಿಂಟ್ ಥರ್ಡ್. ಆಲ್ರೆಡಿ ಥರ್ಡ್ ವೇರಿಯೇಬಲ್ ಅನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೌದಾ? ಅಂದ್ರೆ ವ್ಯಾಲ್ಯೂ ಥರ್ಡ್ ವೇರಿಯೇಬಲ್ ನಲ್ಲಿ ಸ್ಟೋರ್ ಆಗಿದೆ. ಅದೇ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, ಈ ಥರ್ಡ್ ವೇರಿಯೇಬಲ್ ಅಲ್ಲಿ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಿ, ನ್ಯೂಲಿ ಫಸ್ಟ್ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ನೆಕ್ಸ್ಟ್ ಸ್ಟೆಪ್ ಗೆ ಎಕ್ಸಿಕ್ಯೂಷನ್ ಮೂವ್ ಆಗಬೇಕು. ಹೌದಾ? ಫಸ್ಟ್ ಈಸ್ ಈಕ್ವಲ್ಸ್ ಟು ಸೆಕೆಂಡ್ ಅಂತ ಹೇಳಿ ತಗೋತೀನಿ, ಸೆಕೆಂಡ್ ಈಸ್ ಈಕ್ವಲ್ಸ್ ಟು ಥರ್ಡ್ ಅಂತ ಹೇಳಿ ತಗೊಂತೀನಿ. ಆಲ್ರೆಡಿ ನನಗೆ ಸೆಕೆಂಡ್ ಮತ್ತೆ ಥರ್ಡ್ ವ್ಯಾಲ್ಯೂಸ್ ಇಲ್ಲಿ ಫೈಂಡ್ ಔಟ್ ಆಗಿರ್ತವೆ. ಅಂದ್ರೆ ಪ್ರೀವಿಯಸ್ ಸೆಕೆಂಡ್ ಮತ್ತೆ ಥರ್ಡ್ ವ್ಯಾಲ್ಯೂಸ್ ಅನ್ನ ತಗೊಂಡು ನಾನು ನ್ಯೂಲಿ ಫಸ್ಟ್ ಸೆಕೆಂಡ್ ಥರ್ಡ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ಅದೇ ರೀತಿ ಟರ್ಮ್ ಅನ್ನು ಕೂಡ ನಾನು ಏನ್ ಮಾಡ್ತೀನಿ, ಇನ್ಕ್ರಿಮೆಂಟ್ ಮಾಡ್ತೀನಿ. ಟರ್ಮ್ ಈಸ್ ಈಕ್ವಲ್ಸ್ ಟು ಟರ್ಮ್ ಪ್ಲಸ್ 1 ಅಂತ ಹೇಳಿ, ಅಂದ್ರೆ 1 ವ್ಯಾಲ್ಯೂದಿಂದ ಟರ್ಮ್ ಅನ್ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀನಿ. ಇನಿಷಿಯಲಿ ನನಗೆ ಟರ್ಮ್ ಈಕ್ವಲ್ ಟು ಎಷ್ಟಿರುತ್ತೆ, 2 ಇರುತ್ತೆ. 2 ಪ್ಲಸ್ 1 ಏನಾಗುತ್ತೆ, 3 ಆಗುತ್ತೆ. ಟರ್ಮ್ ಈಕ್ವಲ್ ಟು 3 ಆಗುತ್ತೆ. ಆ ರೀತಿ ನಾನು ಏನ್ ಮಾಡ್ತೀನಿ, ಟರ್ಮ್ ಅನ್ನ ಇನ್ಕ್ರಿಮೆಂಟ್ ಮಾಡ್ತಾ ಈ ಸ್ಟೆಪ್ಸ್ ಅನ್ನ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಹೌದಾ? ನೆಕ್ಸ್ಟ್ ಸ್ಟೆಪ್ ಈಸ್ ಸ್ಟಾಪ್. ನೌ ಐ ಆಮ್ ಗೋಯಿಂಗ್ ಟು explain this algorithm with the help of one example. Okay? Example is, I am going to take the n value as 5. Right? n is equals to 5. Next is step 3. First ಅನ್ನೋದನ್ನ ನಾನು f ಅಂತ ಹೇಳಿ ಬರ್ಕೋತೀನಿ. ಹೌದಾ? ಫಸ್ಟ್ is equals to 0. ಸೆಕೆಂಡ್ ಅನ್ನೋದನ್ನ s ನಲ್ಲಿ ಬರ್ಕೋತೀನಿ. ಸೆಕೆಂಡ್ is equals to 1. ನೆಕ್ಸ್ಟ್ ಟರ್ಮ್ ಅನ್ನೋದನ್ನ TER ಅಂತ ಹೇಳಿ ಬರ್ಕೋತೀನಿ. ಹೌದಾ? TER is equals to 2 ಅಂತ ಹೇಳಿ ಬರ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ, ಪ್ರಿಂಟ್ ಫಸ್ಟ್ ಮತ್ತೆ ಸೆಕೆಂಡ್ ಅನ್ನು ಮಾಡ್ತೀನಿ. ಫಸ್ಟ್ is equals to ಎಷ್ಟಿದೆ, 0. ಫಸ್ಟ್ is equals to 0 ಇದೆ, ಸೆಕೆಂಡ್ is equals to 1 ಇದೆ. ಇದು ಪ್ರಿಂಟ್ ಆಗೋದು. ಹೌದಾ? 0 ಮತ್ತೆ 1 ಅನ್ನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಥರ್ಡ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. TH ಥರ್ಡ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ನನ್ನ ಫಾರ್ಮುಲಾ ಏನಿದೆ, ಥರ್ಡ್ is equals to first plus second. First is how much here, 0 plus second is how much here, 1. 0 plus 1 is equals to 1. Now the value 1 is stored in the variable third. Next you should find the next step, that is condition step. Okay, already I found the third variable, that is equal to 1. While, check for this condition here, while term is less than or equal to n, term is how much here, 2 is less than or equal to n, n is how much in this problem, n is equals to 5. 2 is less than or equal to 5, this condition becomes true. Now execute all these set of statements. Print third. Third is how much the previous step, that is 1. Okay, now the value third is printed in the output screen. Next you should find the first value. First is equal to, which is the variable here, second. Second is how much value, 1. That value is assigned for the variable first. Next you should find the second value is equal to third. Third is how much the previous step, 1. Okay, first is also equal to 1, second is also equal to 1. Next you should find the new third value. New third value is equal to first plus second. Newly first value is 1 plus newly second value is also equal to 1. 1 plus 1 is 2. Now the value 2 is stored in the variable third. Right. Next you should increment the
while loop, while turn 5 is less than or equal to 5. This condition also becomes true. So execute this set of statements. Right, first step is print third. Third is how much in the previous step? That is 5. 5 is printed in the output screen. Again you should calculate the new first value as well as new second value. First value is equal to second. How much is the value for the previous second value? 3. That is assigned for the new first value. So first is equals to 3. Again you should find the second value. Second is how much here? Third variable is there for second variable. So how much is the value for third here? New third is equal to 5. 5 plus 3. Again you should find the value of new third. That is 3 plus 5 is equals to 8. Right. Now the value 8 is stored in the variable third. You should increment the third value. Again term is equals to term plus 1. Term is how much in the previous step? That is 5. 5 plus 1 is equals to 6. Again you go for the while loop. Right. While term is less than or equal to n. Term is how much here? 6 is less than or equal to 5. This condition becomes false because 6 is not less than or equal to 5. 6 is greater than 5. Your execution stops here. Check for this Fibonacci series. Fibonacci series includes 0 and 1 initial values, and for finding the next values we should add the previous two numbers. This is correct or not? Once check here. 0 and 1, these two are the initial values. For finding the next number we should add these previous two numbers. 0 plus 1 is 1. Again we should find the next value by adding the previous two numbers. For finding the next value we should add 1 plus 1 is equal to 2. Right? Next, for finding the next value we should add these two previous numbers. 2 plus 1 is equals to 3. Again we should find the next value by adding these two previous numbers. 3 plus 2 is equals to 5. This is the correct Fibonacci series for this algorithm. We ನೋಡಿ ಈಗ ನಾನು ಏನು ಮಾಡಿದ್ದೀನಿ, ಈ ಅಲ್ಗೋರಿದಮ್ ಥ್ರೂ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಹೌದಾ? ಸಾಲ್ವ್ ಮಾಡಿದಾಗ ನನ್ನ ಆನ್ಸರ್ ಏನಾಗಿದೆ? ಕರೆಕ್ಟ್ ಆಗಿ ಟ್ರೇಸ್ ಆಗಿದೆ. ಅಂದ್ರೆ ನಾನು ಬರೆದಿರ್ತಕ್ಕಂಥ ಅಲ್ಗೋರಿದಮ್ ಏನಿದೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಹೌದಾ? ಇಲ್ಲಿ ನೋಡಿ ನಾನು n ವ್ಯಾಲ್ಯೂ ಎಷ್ಟು ತಗೊಂಡಿದ್ದೀನಿ? n ವ್ಯಾಲ್ಯೂ 5 ತಗೊಂಡಿದ್ದೀನಿ. 5 ತಗೊಂಡಾಗ ಎಕ್ಸಿಕ್ಯೂಷನ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇನಿಷಿಯಲಿ ನಾನು ಏನು ಮಾಡಿದ್ದೀನಿ? ಫಸ್ಟ್ ಈಕ್ವಲ್ ಟು 0 ವ್ಯಾಲ್ಯೂ ಅನ್ನು ತಗೊಂಡಿದ್ದೀನಿ, ಸೆಕೆಂಡ್ ಈಕ್ವಲ್ ಟು 1 ವ್ಯಾಲ್ಯೂ ಅನ್ನು ತಗೊಂಡಿದ್ದೀನಿ, ಟರ್ಮ್ ಈಕ್ವಲ್ ಟು 2 ವ್ಯಾಲ್ಯೂ ಅನ್ನು ತಗೊಂಡಿದ್ದೀನಿ. ಅದೇ ರೀತಿ ಕೂಡ ನಾನು ಏನು ಮಾಡಿದ್ದೀನಿ, ಇಲ್ಲಿ 0 ವ್ಯಾಲ್ಯೂನ ಫಸ್ಟ್ ವೇರಿಯೇಬಲ್ ಗೆ ಅಸೈನ್ ಮಾಡಿದ್ದೀನಿ, 1 ವ್ಯಾಲ್ಯೂನ ಸೆಕೆಂಡ್ ವೇರಿಯೇಬಲ್ ಗೆ ಅಸೈನ್ ಮಾಡಿದ್ದೀನಿ, 2 ವ್ಯಾಲ್ಯೂನ ಥರ್ಡ್ ವೇರಿಯೇಬಲ್ ಗೆ ಅಸೈನ್ ಮಾಡಿದ್ದೀನಿ. ಹೌದಾ? ನೆಕ್ಸ್ಟ್ ನಾನು ಏನು ಮಾಡಬೇಕು? ಪ್ರಿಂಟ್ ಫಸ್ಟ್ ಕಾಮಾ ಸೆಕೆಂಡ್. ಇಲ್ಲಿ ಏನು ಮಾಡಿದ್ದೀನಿ? ಫಸ್ಟ್ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಅನ್ನು ಪ್ರಿಂಟ್ ಮಾಡಿದ್ದೀನಿ. ಹೌದಾ? ಫಸ್ಟ್ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಏನಿದೆ ನನಗೆ 0 ಮತ್ತು 1 ಇದೆ. 0 1 ಅನ್ನು ಪ್ರಿಂಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡಬೇಕು? ಥರ್ಡ್ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ವ್ಯಾಲ್ಯೂ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್, ಫಸ್ಟ್ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಅನ್ನು ಆಡ್ ಮಾಡಿ ಥರ್ಡ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. 0 ಪ್ಲಸ್ 1 ಅನ್ನು ಆಡ್ ಮಾಡಿದ್ದೀನಿ. 1 ಅಂತ ಹೇಳಿ ಆನ್ಸರ್ ಬಂದಿದೆ. ಆ 1 ನನಗೆ ಎಲ್ಲಿ ಸ್ಟೋರ್ ಆಗಬೇಕು? ಥರ್ಡ್ ಅಂತಕ್ಕಂಥ ವೇರಿಯೇಬಲ್ ನಲ್ಲಿ ಸ್ಟೋರ್ ಆಗಬೇಕು. ಥರ್ಡ್ ಅಂತಕ್ಕಂಥ ವೇರಿಯೇಬಲ್ ನಲ್ಲಿ 1 ಸ್ಟೋರ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಏನು ತಗೊಂಡಿದ್ದೀನಿ? ವೈಲ್ ಲೂಪ್ ಅನ್ನು ತಗೊಂಡಿದ್ದೀನಿ. ದ ವರ್ಕಿಂಗ್ ಆಫ್ ದ ವೈಲ್ ಈಸ್ ಚೆಕ್ಸ್ ಫಾರ್ ದ ಕಂಡೀಷನ್. ಇಫ್ ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ, these set of statements are executed repeatedly until and unless this condition becomes false. While ಅಂದ್ರೆ ನಾನು ಏನು ಹೇಳಿದ್ದೀನಿ ನಿಮಗೆ? ಫಸ್ಟ್ ಗೆ ಈ ಕಂಡೀಷನ್ ಅನ್ನು ಚೆಕ್ ಮಾಡಬೇಕು. ಈ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ನನಗೆ ಏನಾಗುತ್ತೆ? ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಎಂಡ್ ಆಫ್ ದ ವೈಲ್ ಆಗುತ್ತೆ. ಈ ಸ್ಟೇಟ್ಮೆಂಟ್ಸ್ ನನಗೆ ಎಷ್ಟು ಸತಿ ಎಕ್ಸಿಕ್ಯೂಟ್ ಆಗಬೇಕು? ಈ ಕಂಡೀಷನ್ ಎಲ್ಲಿವರೆಗೆ ನನಗೆ ಟ್ರೂ ಇರುತ್ತೆ ಅಲ್ಲಿ
5 ತಗೊಂಡಿದ್ದೀನಿ. 2 is less than or equal to 5. ಹೌದಾ? 2 ವ್ಯಾಲ್ಯೂ 5 ಗಿಂತ ಚಿಕ್ಕದಿದೆ ಅಂದ್ರೆ less than ಇದೆ. This becomes true. So execute these set of statements. ಹೌದಾ? third is equals to 1. ಪ್ರಿಂಟ್ ಥರ್ಡ್ ಅಂದಿದ್ದಾರೆ ಇಲ್ಲಿ ನಾನು. ಅದಕ್ಕೆ ಥರ್ಡ್ equal to 1 ಅಂತ ಸ್ಟೋರ್ ಆಗಿದೆ. ಆ 1 ಅನ್ನು ಏನು ಮಾಡಿದ್ದೀನಿ ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ. Next, we should find the new values for first variable, second variable as well as third variable and term variable. ಇಲ್ಲಿ ನಾನು ಹೊಸ ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ ಟರ್ಮ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡೋಕೆ ನಾನು ಏನು ಕೊಟ್ಟು ಬಂದಿದ್ದೀನಿ? ಫಸ್ಟ್ ಇಸ್ ಈಕ್ವಲ್ಸ್ ಟು ಸೆಕೆಂಡ್ ಅಂತ ಹೇಳಿ ಬರ್ತಿದ್ದೀನಿ. ಪ್ರೀವಿಯಸ್ ಚಾಪ್ಟರ್ ನಲ್ಲಿ ಸೆಕೆಂಡ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟಿದೆ? 1 ಇದೆ. That 1 is assigned for the variable first. ಹೌದಾ? ಫಸ್ಟ್ ಗೆ ನಾನು ಆ 1 ಅನ್ನ ಸ್ಟೋರ್ ಮಾಡಬೇಕು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ? ಸೆಕೆಂಡ್ ವ್ಯಾಲ್ಯೂ ಅನ್ನು ಫೈಂಡ್ ಮಾಡ್ತೀನಿ. ಸೆಕೆಂಡ್ ವ್ಯಾಲ್ಯೂ ಅನ್ನು ಹೇಗೆ ಫೈಂಡ್ ಮಾಡ್ತೀನಿ? ಸೆಕೆಂಡ್ ಇಸ್ ಈಕ್ವಲ್ಸ್ ಟು ಥರ್ಡ್ ಇದೆ ಅಂದ್ರೆ ನಾನು ಥರ್ಡ್ ವ್ಯಾಲ್ಯೂ ಅನ್ನು ಆಲ್ರೆಡಿ ಫೈಂಡ್ ಮಾಡಿದ್ದೀನಿ 1 ಅಂತ ಹೇಳಿ. ಹೌದಾ? ಆ 1 ಥರ್ಡ್ ವೇರಿಯೇಬಲ್ ಅಲ್ಲಿ ಇರ್ತಕ್ಕಂಥದ್ದು ಈಗ ಸೆಕೆಂಡ್ ವೇರಿಯೇಬಲ್ ಗೆ ಸ್ಟೋರ್ ಆಗಬೇಕು ಅಂದ್ರೆ ಸೆಕೆಂಡ್ ಇಸ್ ಈಕ್ವಲ್ಸ್ ಟು 1 ಆಯ್ತು. ಮತ್ತೆ ನಾನು ಏನು ಫೈಂಡ್ ಮಾಡ್ತೀನಿ? ಥರ್ಡ್ ವೇರಿಯೇಬಲ್ ಅನ್ನು ಫೈಂಡ್ ಔಟ್ ಮಾಡ್ತೀನಿ. ಥರ್ಡ್ ವೇರಿಯೇಬಲ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀನಿ? ಫಸ್ಟ್ ಪ್ಲಸ್ ಸೆಕೆಂಡ್ ಅಂತ ಹೇಳಿ ಫೈಂಡ್ ಮಾಡ್ತೀನಿ. ನಾನು ಹೊಸ ಫಸ್ಟ್ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿದ್ದೀನಿ. 1 ಮತ್ತೆ 1 ಎರಡು ವ್ಯಾಲ್ಯೂ ಅನ್ನು ಆಡ್ ಮಾಡಿದಾಗ ನನ್ನ ಆನ್ಸರ್ ಏನಾಗುತ್ತೆ? 2 ಆಗುತ್ತೆ. ಆ 2 ನಂಬರ್ ಅನ್ನು ನಾನು ಏನು ಮಾಡಿದ್ದೀನಿ? ಥರ್ಡ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಹೌದಾ? ನೆಕ್ಸ್ಟ್ ನೋಡಿ, ಟರ್ಮ್ ಅನ್ನ ಇನ್ಕ್ರಿಮೆಂಟ್ ಮಾಡಬೇಕು. ಇನ್ಕ್ರಿಮೆಂಟ್ ಬೈ 1 ಅಂದ್ರೆ ಇದು ಏನಾಗುತ್ತೆ ನನಗೆ? ಟರ್ಮ್ ಪ್ಲಸ್ ಪ್ಲಸ್ ಅಂತ ಆಗುತ್ತೆ. ಟರ್ಮ್ ಪ್ಲಸ್ ಪ್ಲಸ್ ಅಂದ್ರೂ ಒಂದೇ, ಟರ್ಮ್ ಈಕ್ವಲ್ ಟು ಟರ್ಮ್ ಪ್ಲಸ್ 1 ಅಂದ್ರೂ ಕೂಡ ಒಂದೇ. ಹೌದಾ? ಎರಡರದ್ದು ಮೀನಿಂಗ್ ಸೇಮ್. ನಾನು ಏನ್ ಮಾಡಬೇಕು? ಇದನ್ನ ಯಾಕೆ ನಾನು ಇನ್ಕ್ರಿಮೆಂಟ್ ಮಾಡಬೇಕು ಅಂತಂದ್ರೆ ನನ್ನ ವೈಲ್ ಲೂಪ್ ನನಗೆ ಮತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗಬೇಕು, ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಏನ್ ಮಾಡ್ತೀನಿ? ಟರ್ಮ್ ಅನ್ನ ಇನ್ಕ್ರಿಮೆಂಟ್ ಮಾಡ್ತೀನಿ. ಯಾವಾಗ ಇದು ನನಗೆ ಲೂಪ್ ನಲ್ಲಿ ನಾನು ಏನ್ ತಗೋತೀನಿ? ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ವ್ಯಾಲ್ಯೂಸ್ ಅನ್ನ ತಗೋತೀನಿ. ಯಾಕಂದ್ರೆ ನನಗೆ ರಿಪೀಟೆಡ್ ಆಗಿ ಆ ಟರ್ಮ್ ಏನಾಗಬೇಕು? ಎಕ್ಸಿಕ್ಯೂಟ್ ಆಗಬೇಕು. ಅಂದ್ರೆ ಆ ವೈಲ್ ಲೂಪ್ ನನಗೆ ಎಕ್ಸಿಕ್ಯೂಟ್ ಆಗಬೇಕು. ಟರ್ಮ್ ಈಕ್ವಲ್ ಟು 2 ಪ್ಲಸ್ 1 ತಗೊಂಡಿದ್ದೀನಿ. ಅದೇನಾಯ್ತು? ನನಗೆ 3 ಅಂತ ಆಯ್ತು. ನೆಕ್ಸ್ಟ್ ಮತ್ತೆ ನಾನು ಎಲ್ಲಿಗೆ ಬರಬೇಕು? ವೈಲ್ ಕಂಡೀಷನ್ ಗೆ ಬರಬೇಕು. ವೈಲ್ ಟರ್ಮ್ 2 ಇದ್ದು ಏನಾಯ್ತು? ನನಗೆ 3 ಆಯ್ತು. 3 is less than or equal to 5. ಇದು ಕಂಡೀಷನ್ ಕೂಡ ಟ್ರೂ ಆಯ್ತು. ಈ ಕಂಡೀಷನ್ ಟ್ರೂ ಆದಾಗ ಮತ್ತೆ ನಾನು ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಹೌದಾ? ಪ್ರಿಂಟ್ ಥರ್ಡ್. ಥರ್ಡ್ ನಾನು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ದೀನಿ. 2 ಇದೆ. ಹೌದಾ? ಸೊ 2 ನ ನಾನು ಏನು ಮಾಡ್ತೀನಿ? ಇಲ್ಲಿ ಪ್ರಿಂಟ್ ಮಾಡ್ತೀನಿ. 2 ನ ಪ್ರಿಂಟ್ ಮಾಡಿದಾಗ ನನಗೆ ಇಲ್ಲಿ ಏನು ನೆಕ್ಸ್ಟ್ ಸ್ಟೆಪ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಫಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು, ಸೆಕೆಂಡ್ ಅನ್ನ ಫೈಂಡ್ ಮಾಡಬೇಕು, ಥರ್ಡ್ ಅನ್ನ ಫೈಂಡ್ ಮಾಡಬೇಕು, as well as ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಅಂದ್ರೆ ಏನಿದೆ? ನನಗೆ ಸೆಕೆಂಡ್ ಇದೆ. ಪ್ರೀವಿಯಸ್ ನಲ್ಲಿ ನಾನು ಸೆಕೆಂಡ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಿದ್ದೀನಿ. ಸೆಕೆಂಡ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ? 1 ಇದೆ. ದಟ್ ಈಸ್ ಅಸೈನ್ಡ್ ಫಾರ್ ದ ವೇರಿಯೇಬಲ್ ಫಸ್ಟ್. ಆ 1 ವ್ಯಾಲ್ಯೂ ಅನ್ನು ನಾನು ಫಸ್ಟ್ ನಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಅದೇ ರೀತಿ ಸೆಕೆಂಡ್ ಇಸ್ ಈಕ್ವಲ್ಸ್ ಟು ಥರ್ಡ್ ಇದೆ. ಥರ್ಡ್ ಅನ್ನು ನಾನು ಆಲ್ರೆಡಿ ಫೈಂಡ್ ಮಾಡಿದ್ದೀನಿ. 2 ಅಂತಿದೆ. ಅದರಲ್ಲಿ ನಾನು ಯಾವುದಕ್ಕೆ ಅಸೈನ್ ಮಾಡಬೇಕು? ಎಲ್ಲಿ ಸ್ಟೋರ್ ಮಾಡಬೇಕು? ಸೆಕೆಂಡ್ ಅಂತಕ್ಕಂಥ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಥರ್ಡ್ ವ್ಯಾಲ್ಯೂ ಅನ್ನು ಫೈಂಡ್ ಮಾಡಬೇಕು. ಥರ್ಡ್ ಇಸ್ ಈಕ್ವಲ್ಸ್ ಟು ಫಸ್ಟ್ ಪ್ಲಸ್ ಸೆಕೆಂಡ್. ಥರ್ಡ್ ಇಸ್ ಈಕ್ವಲ್ಸ್ ಟು ನ್ಯೂ ಫಸ್ಟ್ ವ್ಯಾಲ್ಯೂ, ನ್ಯೂ ಸೆಕೆಂಡ್ ವ್ಯಾಲ್ಯೂ, ದಟ್ ಈಸ್ 1 ಪ್ಲಸ್ 2 ಇಸ್ ಈಕ್ವಲ್ಸ್ ಟು 3. ನನಗೆ ಈ ಥರ್ಡ್ ವ್ಯಾಲ್ಯೂ ಏನಾಯ್ತು? 3 ಆಯ್ತು. 3 ಆದ ನಂತರ ಮತ್ತೆ ನಾನು ಏನು ಮಾಡಬೇಕು? ಟರ್ಮ್ ಅನ್ನ ಇನ್ಕ್ರಿಮೆಂಟ್ ಮಾಡಬೇಕು. ಟರ್ಮ್ ಇಸ್ ಈಕ್ವಲ್ಸ್ ಟು ಟರ್ಮ್ ಪ್ಲಸ್ 1. ಪ್ರೀವಿಯಸ್ ಸ್ಟೆಪ್ ನಲ್ಲಿ ಟರ್ಮ್ ಎಷ್ಟು ವ್ಯಾಲ್ಯೂ ಇದೆ ನಿಮಗೆ? 3 ಇದೆ. 3 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 4 ಆಯ್ತು. ಅಗೇನ್ ಮತ್ತೆ ನಾನು ಏನು ಮಾಡಬೇಕು? ವೈಲ್ ಲೂಪ್ ಗೆ ಹೋಗಬೇಕು. ಟರ್ಮ್ ಎಷ್ಟಿದೆ? ನನಗೆ 4 ಇದೆ. 4 is less than or equal to 5. ಹೌದಾ? 4 5 ಗಿಂತ ಚಿಕ್ಕದಿರೋದ್ರಿಂದ ಈ ಕಂಡೀಷನ್ ಏನಾಯ್ತು? ನನಗೆ ಟ್ರೂ ಆಯ್ತು. ನೆಕ್ಸ್ಟ್ ನಾನು ಏನು ಮಾಡಬೇಕು? ಮತ್ತೆ ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಿಂಟ್ ಥರ್ಡ್. ಪ್ರೀವಿಯಸ್ ಸ್ಟೆಪ್ ನಲ್ಲಿ ನಾನು ಥರ್ಡ್ ವೇರಿಯೇಬಲ್ ಗೆ ಎಷ್ಟು ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ? 3 ಅಂತ ಅಸೈನ್ ಮಾಡಿದ್ದೀನಿ. ಸೊ ನಾನು ಏನು ಮಾಡ್ತೀನಿ? ಈ 3 ನ ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಅಸೈನ್ ದ ನ್ಯೂ values for first variable as well as second variable as well as third and term variable. First is equals to ಏನಿದೆ? ನನಗೆ ಸೆಕೆಂಡ್ ಇದೆ. ಪ್ರೀವಿಯಸ್ ಸ್ಟೆಪ್ ನಲ್ಲಿ ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಅದನ್ನ ನಾನು ಫಸ್ಟ್ ವೇರಿಯೇಬಲ್ ಗೆ ಅಸೈನ್ ಮಾಡ್ತೀನಿ. ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂ ಅನ್ನು ಫೈಂಡ್ ಮಾಡಬೇಕು. ಸೆಕೆಂಡ್ ವ್ಯಾಲ್ಯೂ ನಲ್ಲಿ ನನಗೆ ಯಾವ ವೇರಿಯೇಬಲ್ ಇದೆ? ಥರ್ಡ್
sorry, third variable ಗೆ value ಅನ್ನು already find ಮಾಡಿದೀನಿ, that is equal to 3. That 3 is stored in the variable second. ಹೌದಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಥರ್ಡ್ ವೇರಿಯೇಬಲ್ ಅನ್ನು ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡಬೇಕು? ಫಸ್ಟ್ ಪ್ಲಸ್ ಸೆಕೆಂಡ್. ಫಸ್ಟ್ ವ್ಯಾಲ್ಯೂ ಎಷ್ಟಿದೆ? 2 ಪ್ಲಸ್ ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ? 3. 2 plus 3 is equals to 5. Now the value 5 is stored in the variable third. Again you should increment the third value by 1. Already you found the third value, that is equal to 4. 4 plus 1 is equal to 5. Again go for this condition. 5 is less than or equal to 5. We already got it in now. 5 is less than or equal to 5. 5 is less than or equal to 5 endaga less than true ಆಗಲ್ಲ, ಬಟ್ ಈಕ್ವಲ್ ಟು ಇದೆ ಟ್ರೂ ಆಗೋದ್ರಿಂದ ನಾನು ಏನು ಮಾಡ್ತೀನಿ, ಮತ್ತೆ ಸೆಟ್ ಆಫ್ ಸೆಗ್ಮೆಂಟ್ಸ್ ಅನ್ನು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಪ್ರಿಂಟ್ ಥರ್ಡ್ ವ್ಯಾಲ್ಯೂ ಅನ್ನು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. 5 ಹೇಳಿ ಆ 5 ಅನ್ನು ನಾನು ಏನು ಮಾಡಿದ್ದೀನಿ, ಪ್ರಿಂಟ್ ಮಾಡಿದ್ದೀನಿ. ಇದು ಔಟ್ಪುಟ್ ಸ್ಕ್ರೀನ್. ಹೌದಾ? ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನನಗೆ ಈ ರೀತಿ ಸೀರೀಸ್ ಪ್ರಿಂಟ್ ಆಗುತ್ತೆ. ಯಾವಾಗ ಅಂತಂದ್ರೆ ನಾನು ಇನ್ಪುಟ್ n is equals to 5 ಕೊಟ್ಟಾಗ. ಹೌದಾ? ನೋಡಿ, ಥರ್ಡ್ is equals to 5 ಪ್ರಿಂಟ್ ಆಗುತ್ತೆ. ಮತ್ತೆ ನಾನು ಏನು ಮಾಡಬೇಕು, ಫಸ್ಟ್ ವ್ಯಾಲ್ಯೂ ಅನ್ನ, ಸೆಕೆಂಡ್ ವ್ಯಾಲ್ಯೂ ಅನ್ನ, ಥರ್ಡ್ ವ್ಯಾಲ್ಯೂ ಅನ್ನ, ಟರ್ಮ್ ವ್ಯಾಲ್ಯೂ ಅನ್ನ, ಹೊಸ ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡಬೇಕು. ಫಸ್ಟ್ is equals to ಸೆಕೆಂಡ್ ಪ್ರೀವಿಯಸ್ ಟರ್ಮ್ ನಲ್ಲಿ ವ್ಯಾಲ್ಯೂ ಏನಿದೆ? 3 ಇದೆ. ಸೊ 3 is assigned for the variable first here. Next I should find the value of second is equals to third value ನನಗೆ ಪ್ರೀವಿಯಸ್ ಸ್ಟೆಪ್ ನಲ್ಲಿ ಏನಿದೆ? 5 ಇದೆ. That 5 is assigned for the variable second. ಹೌದಾ? first is equals to 3 ಆಯ್ತು, second is equals to 5 ಆಯ್ತು. Now I should find the new third value. ಇಲ್ಲಿ ನಾನು ಏನು ಮಾಡಬೇಕು, ಮತ್ತೆ ಹೊಸ third value ಅನ್ನು ಫೈಂಡ್ ಮಾಡಬೇಕು. ಹೊಸ third value ಅನ್ನು ಫೈಂಡ್ ಮಾಡಬೇಕಾಗಿತ್ತು ಅನ್ನೋದ್ರಿಂದ ನನ್ನ ಫಾರ್ಮುಲಾ ಏನಿದೆ? ಫಸ್ಟ್ ಪ್ಲಸ್ ಸೆಕೆಂಡ್ ಇದೆ. ಫಸ್ಟ್ is equal to 3, second is equal to 5. 3 plus 5 is equals to 8 ಆಗುತ್ತೆ. ಮತ್ತೆ ನನಗೆ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಇಲ್ಲಿ ಟರ್ಮ್ is equals to ಟರ್ಮ್ ಪ್ಲಸ್ 1 ಇದೆ. ಇಲ್ಲಿ ಟರ್ಮ್ ಎಷ್ಟಿದೆ ನಿಮಗೆ? 5 ಇದೆ. ಟರ್ಮ್ 5 plus 1 is equals to ಏನಾಯ್ತು ನನಗೆ? 6 ಆಯ್ತು. Again come for this value. Term 6 is less than or equal to 5. ಏನು ತಗೊಂಡಿದ್ದೀನಿ ನಾನು? 5 ತಗೊಂಡಿದ್ದೀನಿ. ಟರ್ಮ್ ವ್ಯಾಲ್ಯೂ ಎಷ್ಟಾಗಿದೆ ನನಗೆ? 6 ಆಗಿದೆ. 6 is less than or equal to 5? No, 6 is greater than 5. ಅಲ್ಲಿ ನನಗೆ ಏನಾಗುತ್ತೆ? ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆದಾಗ ನಾನು ಏನು ಮಾಡಬೇಕು? ಎಂಡ್ ಆಫ್ ದ ಬೈಲ್ ಲೂಪ್ ಮಾಡಬೇಕು. ಅಂದ್ರೆ ಬೈಲ್ ಲೂಪ್ ಬಿಟ್ಟು ಕರ್ಸರ್ ಅನ್ನ ಹೊರಗಡೆ ಮೂವ್ಮೆಂಟ್ ಮಾಡಬೇಕು. ಕರ್ಸರ್ ಹೊರಗಡೆ ಮೂವ್ಮೆಂಟ್ ಮಾಡಿದಾಗ ನಿಮ್ಗೆ ಲಾಸ್ಟ್ ಸ್ಟೆಪ್ ಏನಿದೆ? ಸ್ಟಾಪ್ ಇದೆ. ದಿಸ್ ಈಸ್ ದ ಅಲ್ಗೋರಿದಮ್ ಫಾರ್ ಫೈಂಡಿಂಗ್ ದ ಫಿಬೋನಸಿ ಸೀರೀಸ್ ಆಫ್ ಎ ಗಿವನ್ ನಂಬರ್. ಹೌದಾ? ಫಿಬೋನಸಿ ಸೀರೀಸ್ ನಿಮಗೆ ಹೇಗೆ ಪ್ರಿಂಟ್ ಆಗುತ್ತೆ? n is equals to 5 ತಗೊಂಡಾಗ 0 1 1 2 3 5. This is the Fibonacci series of a number 5. Okay? Thank you.